ಸ್ಪೆಷಲ್ ವಡೆನ ತಗೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಇದೆ. ಚಂದ್ರು ಅಂತ ಸರ್, ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ ಓನರ್ ಸರ್. ಹಾ ಸರ್, ಅಂದ್ರೆ ಮದ್ದೂರ್ ಅಂದ್ರೆ ಫಸ್ಟ್ ಬರೋದೇನೆ ಮದ್ದೂರ್ ವಡೆ. ಅಂದ್ರೆ ಅದು ಹಿಸ್ಟಾರಿಕಲ್ ಐಟಮ್, ಟ್ರೆಡಿಷನಲ್ ಮದ್ದೂರ್ ಸ್ನಾಕ್ಸ್ ಇದು. ಅದೇ ರೀತಿ ನಮ್ ಕಲ್ಚರ್ನ ನಮ್ ಊಟ ಬಿಡಬಾರ್ದು, ಇದನ್ನ ಬೆಳೆಸಿ ಹರಸಿ ಮದ್ದೂರ್ ವಡೆನ ಎಲ್ಲಾರ್ಗು ತಿಳಿಸಿ ಚೆನ್ನಾಗಿ ಬರ್ಲಿ. 1 kg. ಸ್ನೇಹಿತರೆ ನಮಸ್ಕಾರ. ನಾವಿರುವಂತ ಸ್ಥಳ ಬಂದು ಇವತ್ತು ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ ಅಂದ್ಬಿಟ್ಟು. ಸೊ ಈ ಜಾಗ ಬಂದು ಕೆಂಗೇರಿ ಮೇನ್ ರೈಲ್ವೆ ಸ್ಟೇಷನ್ ಇಂದ ಕೆಂಗೇರಿ ಬಸ್ ಸ್ಟ್ಯಾಂಡ್ ಮತ್ತೆ ಮೆಟ್ರೋಗೆ ಏನೋ ಹೋಗ್ತೀವಿ. ಇಲ್ಲಿ ಒಂದು ಬ್ಯಾಕ್ ಎಂಡ್ ಗೇಟ್ ಇದೆ. ಸೊ ಬ್ಯಾಕ್ ಎಂಡ್ ಗೇಟ್ ಮತ್ತೆ ಬ್ಯಾಕ್ ಎಂಡ್ ರೋಡ್ ಇರುವಂತದ್ದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇರುವಂತದ್ದು. ಈ ಲೊಕೇಶನ್ ಅಲ್ಲಿ ಇವರು ನಾವ್ ಆಕ್ಚುಲಿ ಮದ್ದೂರ್ ವಡೆ ತಿನ್ಬೇಕು ಅಂತಂದ್ರೆ ಈಗ ಮದ್ದೂರ್ಗೆ ಏನು ಹೋಗ್ಬೇಕಾಗಿಲ್ಲ. ಸೊ ಸೇಮ್ ಅದೇ ತರ ಮದ್ದೂರು ಸ್ಪೆಷಲ್ ವಡೆನ ಮಾಡ್ತಾ ಇರುವಂತದ್ದು ಇವರು. ಆಕ್ಚುಲಿ ಬಂದು ಇವರು ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತದ್ದು. ಇದು ಇಲ್ಲಿ ವಿಶೇಷವಾಗಿ ಮಾಡ್ತಾ ಇರುವಂತದ್ದು, ಇವರು ಸ್ಪೆಷಲ್ ವಡೆ ಮಾಡ್ತಾ ಇರುವಂತದ್ದು. ಸೊ ಇವೆಲ್ಲವನ್ನು ಕೂಡ ಅವರು ಓನರ್ ಚಂದ್ರು ಅವರು ನಮ್ ಜೊತೆ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳಿ ನಾವ್ ಯಾವ್ದು ನಾರ್ಮಲ್ ಏನ್ ಪ್ರೈಸ್ ಇದೆ ಮತ್ತೆ ಸ್ಪೆಷಲ್ ವಡೆ ಏನ್ ಪ್ರೈಸ್ ಇದೆ ಅವೆಲ್ಲವನ್ನು ಕೂಡ ಯಾವ ತರ ಮಾಡ್ತಾರೆ, ಮತ್ತೆ ಅವರು ಎಷ್ಟು ವರ್ಷದಿಂದ ಈ ಹೋಟೆಲ್ ನಡ್ಕೊಂಡು ಬರ್ತಾ ಇದ್ದಾರೆ, ಮತ್ತೆ ಎಷ್ಟು ಬ್ರಾಂಚಸ್ ಇದೆ ಎಲ್ಲವನ್ನು ನಾನು ಅವ್ರ ಹತ್ರನೇ ಕೇಳಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇದು ಬಂದು ಏನ್ ನೋಡ್ತಾ ಇದೀರಾ, ಇದು ಬಂದು ಕೆಂಗೇರಿ ಮೇನ್ ರೈಲ್ವೆ ಸ್ಟೇಷನ್. ಹೀಗೆ ಬಂದ್ರೆ ನೀವು ಇಲ್ಲೇ ಲೆಫ್ಟ್ ಅಲ್ಲೇ ಇರುವಂತದ್ದು ಇದು. ಸೊ ಇದು 2ನೇ ಅಂಗಡಿನೇ, ಇದು ಚಂದ್ರು ಸ್ಪೆಷಲ್ ವಡೆ ಅಂದ್ಬಿಟ್ಟು. ಸೊ ನಾವೀಗ ಅಲ್ಲಿ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ನೀವೇನಾದ್ರೂ ಒಂದು ವಡೆ ತಿಂದ್ರೆ 4-5 ನಮ್ಮ ಮನೆಗೆ ಪಾರ್ಸಲ್ ತಗೊಳ್ಳೋಂತ ಗ್ಯಾರಂಟಿ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲೇ ಇರುವಂತದ್ದು ಇದು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಚಂದ್ರು ಅಂತ ಸರ್, ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ ಓನರ್ ಸರ್. ಹಾ ಸರ್, ನಾವು ಇಲ್ಲಿ ಮದ್ದೂರ್ ವಡೆ ಅನ್ನೋದು ನಮ್ ಮದ್ದೂರ್ ರೂಟ್ ಅಂದ್ರೆ ಬೇರು ಸರ್. ಅಂದ್ರೆ ಮದ್ದೂರ್ ಏನು ಫೇಮಸ್ ಅಂದ್ರೆ ಮದ್ದೂರ್ ವಡೆ ಫೇಮಸ್. ಅಂದ್ರೆ ಮದ್ದೂರ್ ಅಂದ್ರೆ ಫಸ್ಟ್ ಬರೋದೇನೆ ಮದ್ದೂರ್ ವಡೆ. ಅದೇ ಮದ್ದಿನ ಊರು ಮದ್ದೂರು ಟಿಪ್ಪು ಕಲ್ಲಲ್ಲಿತ್ತು, ಈಗ ಮದ್ದಿನ ಊರಲ್ಲ ಮದ್ದೂರ್ ವಡೆ ಊರಾಗಿದೆ. ನಾವು ಮೂಲತಃ ಮದ್ದೂರ್ ಸೋಮನಹಳ್ಳಿ ಅವರು. ನಾವು ಅಂದ್ರೆ ರೈಲ್ವೆ ಕ್ಯಾಟರಿಂಗ್ ಗೋಸ್ಕರ ನಾವು ಕೆಂಗೇರಿ ಬರ್ಬೇಕಾಯ್ತು. 2008 ಇಂದ ನಾವು ಮದ್ದೂರ್ ವಡೆ ಮಾಡ್ತಾ ಇದೀವಿ. ಅಂದ್ರೆ ಟ್ರೈನ್ ಗೋಸ್ಕರ ಮಾಡ್ತಿದ್ವು. ಈಗ ಅಂದ್ರೆ 5 ವರ್ಷದಿಂದ ನಾವು ನಮ್ ಸ್ವಂತದೇ ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ ಎಲ್ಲಾ ಕಡೆ, ಅಂದ್ರೆ ಬೆಂಗಳೂರಲ್ಲ ಎಲ್ಲ, ಅಂದ್ರೆ ಬೇರೆ ಸ್ಟೇಟ್ ಆಗ್ಲಿ, ಬೇರೆ ರಾಜ್ಯ ಆಗ್ಲಿ, ಬೇರೆ ದೇಶಗಳಿಗಾಗ್ಲಿ, ಇಲ್ಲಿರುವಂತ ಪೇರೆಂಟ್ಸ್ ಗಳು ಮತ್ತೆ ಅವರ ಫ್ರೆಂಡ್ಸ್ ಗಳು ಇಲ್ಲಿಂದ ಫಾರಿನ್ಗೆ, ದುಬೈಗೆ, ಆ ಕಡೆ ಈ ಕಡೆ ತಗೊಂಡೋಗಿ ಈ ಮದ್ದೂರ್ ವಡೆನ ವಿಶ್ವಾದ್ಯಂತ ಅಂದ್ರೆ ಜನಗಳಿಗೆ ತಿಳಿಸಿದ್ದಾರೆ, ಈ ರುಚಿನ ತಲುಪಿಸಿದ್ದಾರೆ. ಇದರಿಂದಾಗಿ ಇದು ವಿಶ್ವ ಪ್ರಸಿದ್ಧವಾಗ್ಬಿಟ್ಟಿದೆ. ಇದು ಅಂದ್ರೆ 107 ವರ್ಷ ಇಂದ 108 ವರ್ಷ ಆಗಿದೆ ನಮ್ಮ ಮದ್ದೂರ್ ವಡೆ ಬಂದು. ಅಂದ್ರೆ ಅದು ಹಿಸ್ಟಾರಿಕಲ್ ಐಟಮ್, ಟ್ರೆಡಿಷನಲ್ ಮದ್ದೂರ್ ಸ್ನಾಕ್ಸ್ ಇದು. ಈಗ ಬೇರೆ ಸ್ಟೇಟ್ ಅವರು ನಮ್ದು ಕಚೋರಿ, ನಮ್ದು ಸಮೋಸ, ನಮ್ದು ಜಿಲೇಬಿ ಅಂತ ಯಾವ ರೀತಿ ಹೆಮ್ಮೆಯಿಂದ ಹೇಳ್ಕೊತಾರೋ ಅದೇ ರೀತಿ ನಮ್ ಕಲ್ಚರ್ನ ನಮ್ ಊಟ ಬಿಡಬಾರ್ದು, ಇದನ್ನ ಬೆಳೆಸಿ ಹರಸಿ. ನಮ್ದು ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಅಲ್ಲಿ ಮೇನ್ ಯೂನಿಟ್ ಇದೆ. ಇದಲ್ದೇನೆ ನಮ್ದು ಕೆಂಗೇರಿ ಉಪನಗರ ಇಂಡಿಯನ್ ಸ್ವೀಟ್ ಸೆಲ್ಲರ್ ಒಂದು ನಮ್ದು ಔಟ್ಲೆಟ್ ಇದೆ. ಅದು 12 ಗಂಟೆಯಿಂದ ಓಪನ್ ಆಗುತ್ತೆ. ನಮ್ದು ಏನಿದೆ ಯೂನಿಟ್ ಇದೆ ಇದು 11 ಗಂಟೆಗೆ ಓಪನ್ ಆಗುತ್ತೆ. ಬೆಳಿಗ್ಗೆ 11ರಿಂದ ರಾತ್ರಿ 9 ಗಂಟೆ ಸಿಗುತ್ತೆ. ಝೊಮ್ಯಾಟೋದಲ್ಲಿ ಇದೆ. ನಿಮ್ಗೇನೋ ಬರಕ್ ಆಗಲ್ಲ, ನಾವು ಅಲ್ಲಿಂದ ಝೊಮ್ಯಾಟೋನು ಸಿಗಲ್ಲ ಅಂತಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ನಿಮ್ಗೆ ಪೌಡರ್ ಮಾಡಿ ಕಳ್ಸಿಕೊಡ್ತೀವಿ. ಇಲ್ಲ ನೀವೇ ಪೌಡರ್ ಬುಕ್ ಮಾಡ್ತೀವಿ ಅಂದ್ರೆ ಕಳ್ಸಿಕೊಡ್ತೀವಿ. ನಮ್ಮ ಮದ್ದೂರ್ ವಡೆನ ಎಲ್ಲಾರ್ಗು ತಿಳಿಸಿ ಚೆನ್ನಾಗಿ ಬರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 200 ವಡೆಗೆ 10 kg ಈರುಳ್ಳಿ, ಮೆಣಸಿನಕಾಯಿ 100 ಗ್ರಾಂ ಮೆಣಸಿನಕಾಯಿ. ಇವಾಗ ಈರುಳ್ಳಿ ಕಟ್ ಮಾಡೋದು, ಆಮೇಲೆ ಮಿಕ್ಸಿಗೆ ಹಾಕೋದು. ಮೆಣಸಿನಕಾಯಿ 100 ಗ್ರಾಂ. ಈರುಳ್ಳಿ ಮತ್ತೆ ಮೆಣಸಿನಕಾಯಿ 100 ಗ್ರಾಂ ಹಾಕೊಂಡು ಈ ತರ ಕಟ್ ಮಾಡ್ತಿದ್ದಾರೆ. ಇದು ರವೆ 200 ಗ್ರಾಂ. ಯಾವ ರವೆ ಸರ್ ಇದು? ಚಿರುಟಿ, ಸೂಜಿ ರವೆ ಅಂತಾರ, ಚಿರುಟಿ ಅಂತಾರ. ಒಂದು 25 ಗ್ರಾಂ. 100 ಗ್ರಾಂ. 100
ಸೊ ನೋಡ್ತಾ ಇದೀರಲ್ವ ಫ್ರೆಂಡ್ಸ್, ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇವರು ಹಾಕೋತಾ ಇದ್ದಾರೆ ಅಂತ. ಬಾದಾಮಿ 200 ಗ್ರಾಮ್, ಇದು ಮಾಡ್ತಾ ಇರೋದು ಸ್ಪೆಷಲ್ ವಡೆ. ಬೇಬಿ ಗೋಡಂಬಿ 1 kg. ಈ ತರ ಡ್ರೈ ಫ್ರೂಟ್ಸ್ ಹಾಕೊಂಡು ವಡೆ ಮಾಡೋದ್ರಂತ ತುಂಬಾ ಚೆನ್ನಾಗಿರುತ್ತೆ ಗುರು. ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾರಕ್ಕೆ ತಾನೇ ಟೇಸ್ಟ್ ಮಾಡಬೇಕು ಅಂತ ಅನ್ಸಲ್ಲ ಹೇಳಿ. ಗೋಡಂಬಿ ಎಷ್ಟು? ಅರ್ಧ kg. ಕರಿಬೇವು. ಈ ಕರಿಬೇವಿನ ಸೊಪ್ಪು ಏನ್ ಹಾಕ್ತಾ ಇದ್ದಾರೆ, ಇದನ್ನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಎಷ್ಟು ಬೇಕು 200 ವಡೆಗೆ ಅಷ್ಟನ್ನ ಹಾಕ್ತಾರೆ. ಸೊ ಕರಿಬೇವಿನ ಫ್ಲೇವರ್ ಅಂತೂ ತುಂಬಾ ಮಸ್ತ್ ಆಗಿತ್ತು ಗುರು. ಆ ಏನ್ ಸೊಪ್ಪು ಹಾಕಿದ್ದಾರೆ ವಡೆಯಲ್ಲಿ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ ಕರಿಬೇವಿನ ಸೊಪ್ಪು. ಸೊ ತುಂಬಾ ಚೆನ್ನಾಗಿರ್ತದೆ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕರಿಬೇವಿನ ಸೊಪ್ಪು ಮತ್ತೆ ಡ್ರೈ ಫ್ರೂಟ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಎಣ್ಣೆ 200 ಗ್ರಾಮ್. ಇವಾಗ ಮಿಕ್ಸ್ ಮಾಡೋದು. ಸೊ ಅವ್ರೇನು ಮಿಕ್ಸ್ ಮಾಡಕ್ಕೆ ಯಾವುದೇ ನೀರನ್ನ ಯೂಸ್ ಮಾಡಲ್ಲ. ಸೊ ಕಾದಿರುವಂತ ಎಣ್ಣೆನ ಯೂಸ್ ಮಾಡ್ತಾರೆ. ಎಲ್ಲ ತರ ಹಾಕಿ ಮಿಕ್ಸ್ ಮಾಡೋದು. ಒಂದು ಬಿಸ್ನೆಸ್ ಅಂತಂದ್ಮೇಲೆ ಲಾಭ ನೋಡ್ತಾರೆ. ನಾವು ಲಾಭ ಜೊತೆಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ನಾವು ನೋಡ್ತೀವಿ. ಯಾಕಂತಂದ್ರೆ ನಮ್ಮ ಮದ್ದೂಡೆ ಬೆಳಿಬೇಕು, ಜನಗಳಿಗೆ ರೀಚ್ ಆಗಬೇಕು ಅನ್ನೋದಷ್ಟೇ. ಬರೀ ನಾರ್ಮಲ್ ರೋಡಿನ ಮಾಡಿ ನಾವು ಕಮ್ಮಿ ರೇಟಲ್ಲಿ ಮಾಡ್ಬಿಟ್ಟು ಜಾಸ್ತಿ ಮಾಡ್ಬೋದು. ನೀವು ಹೇಳಿದ್ರಲ್ಲ ಇದು ರೇಟ್ ಜಾಸ್ತಿ ಆಗಲ್ವಾ, ಡ್ರೈ ಫ್ರೂಟ್ ಇಷ್ಟೊಂದು ಆಗ್ತಾ ಇದ್ದೀರಾ ಅಂತ. ಸರ್ ನಾನು ಹೇಳ್ತಾ ಇರೋದು ಎಲ್ಲರಿಗೂ ರೀಚ್ ಆಗ್ಬೇಕು ಸರ್. ನಮ್ಮ ಮದ್ದೂಡೆ ನಮ್ಮ ರಾಜ್ಯಕ್ಕಾಗಲಿ ಹೊರ ರಾಜ್ಯಕ್ಕಾಗಲಿ ವಿದೇಶಕ್ಕಾಗಲಿ ಎಲ್ಲರಿಗೂ ರೀಚ್ ಆಗಬೇಕು. ಎಲ್ಲರಿಗೂ ನಮ್ಮ ಮದ್ದೂಡೆ ಟೇಸ್ಟ್ ಗೊತ್ತಾಗಬೇಕು. ಒಂದು 5 ನಿಮಿಷ ಅಷ್ಟೇ. ಶಿವ ಮೈದಾ ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರುವಂತದ್ದು ಇದು. ಮೈದಾ 10 kg ಈರುಳ್ಳಿಗೆ ಒಂದು 6 kg ಮೈದಾ ಅಷ್ಟೇ. ಮೈದಾನ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದು ನೀಟಾಗಿ ಮಿಕ್ಸ್ ಮಾಡ್ಕೊತಾರಂತದ್ದು. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಆ್ಯಕ್ಚುಲಿ ನಮ್ಮ ನೇಟಿವ್ ಪ್ಲೇಸ್ ಕೂಡ ಮದ್ದೂರಿ ಆಗಿರೋದ್ರಿಂದ ನಾವು ಕೂಡ ಅಲ್ಲಲ್ಲೇ ಟೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಏನು ಮದ್ದೂರಲ್ಲಿ ಟೇಸ್ಟ್ ಬರುತ್ತೆ ಅದೇ ಥರ ಇವರು ಟೇಸ್ಟನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನೀವು ಕೂಡ ಇಲ್ಲೇನಾದ್ರು ಸುತ್ತಮುತ್ತ ಇದ್ದರೆ ಪಕ್ಕ ಟ್ರೈ ಮಾಡಿ. ನೀವಂತೂ ರೆಗ್ಯುಲರಾಗಿ ತೊಗೊಂಡು ಹೋಗ್ತೀರಾ, ಏಕೆಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದೇನು ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಇದ್ದಾರೆ, ಈ ಥರ ಮಾಡಿದ್ರು ಮಾತ್ರ ಅದು ತುಂಬ ಚೆನ್ನಾಗಿ ಬರುವಂಥದ್ದು. ಸೊ ಈ ಥರ ಮಾಡಿಲ್ಲ ಅಂತಂದರೆ ಆ ಈರುಳ್ಳಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದಾರೆ ಅದು ಒಂದಕ್ಕೊಂದು ಒಂದಲ್ಲ. ಸೊ ಮತ್ತೆ ಅದು ಉಂಡೆ ಕಟ್ಟಬೇಕಾದ್ರೆ ಬಿಟ್ಕೊಡೋದು ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಅವರು ಒಂದು ಕಡೆಯಿಂದ ಈ ನೀಟಾಗಿ ಎಲ್ಲ ಒಂದು ಥರ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಸೊ ನೋಡಿ ಯಾವ ಥರ ಈಗ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾರೆ ಅಂತ. ಸೊ ಈ ಥರ ಮಿಕ್ಸ್ ಮಾಡಿದ ನಂತರ ನಾವು ಒಂದು 5 ನಿಮಿಷ ಈ ಥರ ಫ್ಲಾಟ್ ಮಾಡಿ ಬಿಡಬೇಕು. ಸೊ ಅವಾಗ ಮಾತ್ರ ವಡೆ ತುಂಬ ಸ್ಮೂತಾಗಿ ಬರುತ್ತೆ. ನೀರು ಚೆನ್ನಾಗಿ ಬಿಟ್ಕೊತಿದ್ದು ಮೆತ್ತಬೇಕು, ಗಟ್ಟಿ ಬರಲ್ಲ ಉಂಡೆ. ಇಲ್ಲ ಹಂಗೆ ಇಟ್ಟರೆ ಗಟ್ಟಿ ಬರುತ್ತೆ. ಈ ತರ ಮಾಡಿದ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಇವಾಗ ಮಿಕ್ಸಿಂಗ್ ಆಯ್ತು. ಇದು ಈ ಉಂಡೆ ಹಾಕೋದು, ಉಂಡೆ ಹಾಕಿ ಆಮೇಲೆ ತಟ್ಟೋದು. ಇದು ಉಂಡೆ ನೋಡಿ ಫ್ರೆಂಡ್ಸ್, ಈಗ ಯಾವ ಥರ ಉಂಡೆ ಮಾಡ್ಕೋತಾ ಇದ್ದಾರೆ ಅಂತ. ಸೊ ಈಗ ಒಂದ್ಸ ಉಂಡೆ ಆದಮೇಲೆ ಅದನ್ನ ತಟ್ಟಿ ಎಣ್ಣೆಗೆ ಹಾಕುವಂಥದ್ದು. ನೋಡಿ ಫ್ರೆಂಡ್ಸ್, ಯಾವ ತರ ಉಂಡೆ ಮಾಡ್ತಾ ಇದ್ದಾರೆ ಅಂತ ಈಕ್ವಲ್ ಆಗಿ ಏನು ಅವರು ಮಿಕ್ಸ್ ಮಾಡಿರ್ತಾರೆ ಅದೊಂದು 5 ನಂತರ ಈ ತರ ಈಕ್ವಲ್ ಆಗಿ ಮಿಕ್ಸ್ ಮಾಡ್ತಾ ಇರುವಂತದ್ದು. ಏನು ವಡೆ ಮಾಡ್ಲಿಕ್ಕೆ ಇವರು ಸನ್ರಿಚ್ ಎಣ್ಣೆ ಬಳಸುವಂತದ್ದು. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಯಾವುದೇ ರೀತಿ ಇವರು ಕಾದ ಎಣ್ಣೆನ ಇವರು ಬಳಸಲ್ಲ. ನೋಡಿ ಫ್ರೆಂಡ್ಸ್, ಇವರು ಆಕ್ಚುಲಿ ಒಲೆಯಲ್ಲೇ ಮಾಡೋದ್ರಿಂದ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು. ಸೊ ಈಗ ಎಲ್ಲ ಸ್ಟಾರ್ಟ್ ಮಾಡಕ್ಕೆ ಇವರು ಬೆಂಕಿ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವರು ಕೂಡ ಗ್ಯಾಸ್ ಅಲ್ಲೇ ವಡೆ ಮಾಡ್ಬೋದು. ಬಟ್ ಟೇಸ್ಟ್ ವೈಸ್ ತುಂಬಾ ಗ್ರಾಹಕರಿಗೆ ಏನ್ ಕೇಳ್ತಾರೆ, ಇದು ತುಂಬಾ ಟೇಸ್ಟ್ ಆಗಿ ಬರೋದ್ರಿಂದ ಸೌದೆ ಒಲೆನ ಇವರು ಯೂಸ್ ಮಾಡ್ತಾ ಇದ್ದಾರೆ.
ಆದರೂ ಈ ಬ್ಯಾಂಗ್ಳೂರಲ್ಲೂ ಈ ಥರ ಸೌದೆ ಒಲೆನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗ್ರೇಟ್. ಈ ಒಂದು ವಿಶೇಷವಾದ ಟೇಸ್ಟ್ಗೋಸ್ಕರನೇ ಕಸ್ಟಮರು ತುಂಬ ಜಾಸ್ತಿ ಬರುವಂಥದ್ದು. ನೋಡಿ ಫ್ರೆಂಡ್ಸ್, ಇದು ಆಯಿಲ್ ಕಾಯ್ತಾ ಇರುವಂತದ್ದು. ಇದು ಏನ್ ಇವ್ರು ಸೌದೆ ಒಲೆಯಲ್ಲೇ ಮಾಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ ಇದೆಲ್ಲ ವಡೆ ಕೂಡ. ನೋಡ್ತಾ ಇರ್ಬೋದು ನೀವು. ಸೊ ಏನೆಲ್ಲ ಉಂಡೆ ಎಲ್ಲ ಕಟ್ಟ ಆಗಿತ್ತು, ಈಗ ಇವರು ಈ ತರ ವಡೆನ ತಟ್ತಾ ಇರುವಂತದ್ದು. ನೋಡಿ ಯಾವ ತರ ತಟ್ತಾ ಇದಾರೆ ಅಂತ. ಫಾಸ್ಟ್ ಆಗಿ ಎಲ್ಲ ತಟ್ತಾ ಇದಾರೆ ಅಂತ ನೋಡಿ. ಈಕ್ವಲ್ ಆಗಿ ತಟ್ತಾ ಇರುವಂತದ್ದು ಇದು. ಇದಾದ ನಂತರ ಒಂದು ಎಣ್ಣೆಗೆ ಬಿಡುವಂತದ್ದು. ನೋಡಿ ಫ್ರೆಂಡ್ಸ್, ಈಗ ಹೊರಗೆ ಇವರು ಆಯಿಲ್ಗೆ ಎಣ್ಣೆ ಬಿಡ್ತಾ ಇರುವಂತದ್ದು ವಡೆನ. ನೋಡಿ ಈಗ ಯಾವ ತರ ಬೇಯ್ತಾ ಇದೆ ಅಂತ. ನೋಡಿ ಒಂದ್ಸರಿಗೆ ಅವರು ಒಂದು 5 ರಿಂದ 10 ವಡೆಗಳನ್ನ ಬಿಡ್ತಾ ಇರುವಂತದ್ದು ಇದು. ಈ ಥರ ಸೌದೆ ಒಲೆಯಲ್ಲಿ ಕಮ್ಮಿ ಉರಿಯಲ್ಲಿ ಬೇಯ್ತಾ ಇರೋದ್ರಿಂದ ನನಗೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅನ್ನಿಸ್ತು. ಮಾತ್ರ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು. ಒಂದ್ಸರಿಗೆ ಎಷ್ಟು ವಡೆ ಹಾಕ್ತೀರಾ? 60, 50 ರಿಂದ 60 ವಡೆ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ. ನೋಡಿ ಯಾವ ತರ ನೀಟಾಗಿ ಬೇಯ್ತಾ ಇದೆ ಅಂತ. ಅದು ವಡೆಗಳು ಯಾವುದೇ ರೀತಿ ಒಡೆದೋಗ್ದಂಗೆ ನೀಟಾಗಿ ಒಂದು ಕಮ್ಮಿ ಉರಿಯಲ್ಲೇ ನೀಟಾಗಿ ಬೇಯಿಸ್ಬೇಕು ಇದನ್ನ. ಸೊ ಅದೇ ತರ ಇವರು ಕೂಡ ಏನ್ ಬೇಯಿಸ್ಬೇಕಾದ್ರೆ ನೀಟಾಗೆ ಒಂದ್ ಕಡೆಯಿಂದ ಅವರು ಸ್ಮೂತ್ ಆಗಿ ಬೇಯಿಸ್ತಾ ಇರುವಂತದ್ದು ಇದು. ಯಾವ ತರ ಬೇಯ್ತಾ ಇದೆ ಅಂತ. ಬೇಯಿಸ್ಬೇಕು ಈ ತರ ಮಿನಿಮಮ್ 20 ನಿಮಿಷ ಬೇಯಿಸ್ಬೇಕು ಅಂತ ಹೇಳ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಇದು ಆಗ ಮಾತ್ರನೇ ವಡೆ ತುಂಬಾ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುವಂತದ್ದು. ನೋಡಿ ಈಗ 20 ನಿಮಿಷ ಬೆಂದಿದೆ, ಎತ್ತಾ ಇದ್ದಾರೆ. ಸೊ ಇಲ್ಲಿ ಬಂದ್ರೆ ನೀವು ಅಲ್ಲೇ ಬಿಸಿ ಬಿಸಿ ವಡೆನ ಮಾಡಿ ಕೊಡ್ತಾರೆ. ಯಾವುದೇ ರೀತಿಯ ವಡೆ ಇಲ್ಲಿ ಸಿಗಲ್ಲ ಆಕ್ಚುಲಿ. ಅಲ್ಲೇ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ನಿಮ್ಗೆ ಯಾವಾಗ ಬೇಕಾದ್ರೂ ಬಿಸಿ ಬಿಸಿ ವಡೆ ಸಿಗುತ್ತೆ. ಸೊ ಪಾರ್ಸಲ್ ಕೂಡ ಮನೆಗೆ ಸಿಗುತ್ತೆ. ನೋಡಿ ಇದು ಆಲ್ರೆಡಿ ಮಾಡಿ ಇಟ್ಟಿರುವಂತದ್ದು. ಇದು ಬಂದು ನಾರ್ಮಲ್ ಮದ್ದೂರ್ ವಡೆ. ಸೊ ಹಾಗೇನೆ ಇದು ಬಂದು ಸ್ಪೆಷಲ್ ಮದ್ದೂರ್ ವಡೆ. ಇದಕ್ಕೆ ಗೋಡಂಬಿ ಮತ್ತೆ ಬಾದಾಮಿ ಎಲ್ಲಾನು ಎಕ್ಸ್ಟ್ರಾ ಹಾಕಿ ಮಾಡಿರೋದ್ರಿಂದ ಇದು ಬಂದು 25 ರುಪೀಸ್, 25 ರೂಪಾಯಿ. ಹಾಗೇನೆ ನಾರ್ಮಲ್ ವಡೆ ಏನ್ ಮಾಡ್ತಾ ಇದಾರೆ, ಇದಕ್ಕೆ 15 ರೂಪಾಯಿನ ಚಾರ್ಜ್ ಮಾಡ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಇವರು ಕಸ್ಟಮರ್ 6 ಮದ್ದೂರ್ ವಡೆ ನಾರ್ಮಲ್ ಪಾರ್ಸಲ್ ತಗೊಂಡ್ ಹೋಗ್ತಾ ಇದಾರೆ. ಸರ್ ರೆಗ್ಯುಲರ್ ನೀವು ಇಲ್ಲಿ? ಹೌದಾ, ಚೆನ್ನಾಗಿರ್ತದೆ ಇಲ್ಲಿ. ನಮ್ಮ ಸ್ನೇಹಿತರು ಯಾರೇ ಕರ್ಕೊಂಡ್ ಬಂದ್ರು ತಿರ್ಗಾ ಮನೆಗೆ ತಗೊಂಡ್ ಹೋಗ್ತಾರೆ. ಚೆನ್ನಾಗಿರುತ್ತೆ. ನಾವು ಹೌದೌದು, ನಾವು ಟ್ರೈನಲ್ಲಿ ಹೋಗ್ತಾ ಬರ್ತಾ ಇಲ್ಲೇ ತಿನ್ಕೊಂಡು ಹೋಗೋದು. ಇಲ್ಲಿ ಟ್ರೈನಲ್ಲಿ ಬರೋದು ತಿನ್ನಲ್ಲ, ಅದು ಹೈಜೆನಿಕ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಕ್ವಾಲಿಟಿನೂ ಇರಲ್ಲ. ಇಲ್ಲಿ ಮಾಡೋದು ನಾವು ನೋಡ್ತಾ ಇದೀವಿ, ಚೆನ್ನಾಗೂ ಇರುತ್ತೆ, ಬಿಸಿ ಇರುತ್ತೆ. ಆಮೇಲೆ ಸೌದೆ ಒಲೆಯಲ್ಲಿ ಮಾಡ್ತಾರೆ, ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಇದೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಇವರು ನೋಡಿ ಫಸ್ಟ್ ಟೈಮ್ ಬರ್ತಾ ಇರೋದು, ಇವಾಗ ತಿನ್ಕೊಂಡೋಗ್ ಈಗ ಬೇಕು ಅಂತ ಬಂದಿದ್ದೀವಿ. ಇನ್ನ ತಿನ್ಕೊಂಡೋಗ್ಬೇಕು.
ಇವಾಗ ರೆಗ್ಯುಲರ್ ತಗೊಂಡೋಗ್ತೀವಿ, ನಾವು ರೆಗ್ಯುಲರ್ ತಿಂತೀವಿ. ಹೌದೌದು, ಡ್ರೈ ಫ್ರೂಟ್ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಜಾಸ್ತಿ ನಮ್ಗೆ ಇಷ್ಟ ಆಗಿದ್ದು ಟೇಸ್ಟ್. ಡ್ರೈ ಫ್ರೂಟ್ ಚೆನ್ನಾಗಿದೆ. ಹಾ ಹೌದು, ಪ್ರತಿಯೊಬ್ರು ರೆಕಮೆಂಡ್ ಮಾಡ್ಬೋದು, ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಈಗ ನಾನು ಕೂಡ ಒಂದು ವಡೆ, ಸ್ಪೆಷಲ್ ವಡೆನ ತಗೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಇದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ಸ್ಪೆಷಲ್ ಮದ್ದೂರು ವಡೆ. ಸೊ ಈ ಸ್ಪೆಷಲ್ ಮದ್ದೂರು ವಡೆಯ ವಿಶೇಷತೆ ಏನಂತಂದ್ರೆ ನೋಡ್ಬೋದು ನೀವು, ಅಲ್ಲಲ್ಲಿ ಇದು ಬಾದಾಮಿನ ಹಾಕಿರುವಂತದ್ದು ನೋಡಿ, ನೀಟಾಗಿ ಇದು ಫ್ರೈ ಮಾಡಿರುವಂತದ್ದು ನೋಡಿ. ಬಾದಾಮಿ ಎಷ್ಟು ಕಡೆ ನೀಟಾಗಿ ಕಾಣ್ತಾ ಇದೆ ಅಂತ. ಇದೆಲ್ಲ ಬಂದು ಬಾದಾಮಿ ಎಕ್ಸ್ಟ್ರಾ ಹಾಕಿರುವಂತದ್ದು. ಸ್ಪೆಷಲ್ ಮದ್ದೂರು ವಡೆಯಲ್ಲಿ ಇದೊಂದು ಸ್ಪೆಷಲ್ ಆಗಿ ಹಾಕಿರ್ತಾರೆ. ಸೊ ಅದಕ್ಕಾಗಿ ಇದು ಸ್ಪೆಷಲ್ ಮದ್ದೂರು ವಡೆ. ಇದು ಬಂದು 25 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಸೊ ಈಗ ನಾನು ಮದ್ದೂರು ವಡೆ ಟೇಸ್ಟ್ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಮದ್ದೂರು ವಡೆ. ನಾವೇನು ಮದ್ದೂರು ವಡೆ ಟೇಸ್ಟ್ ಮಾಡ್ತೀವಿ ಅದೇ ಸೇಮ್ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡ ಇಲ್ಲಿ ಕಸ್ಟಮರ್ ಕೂಡ ತುಂಬಾ ಜಾಸ್ತಿ ಇರುವಂತದ್ದು ನೋಡ್ಬೋದು ನೀವು ನೋಡಿ, ಬಾದಾಮಿ ಇರುವಂತದ್ದು. ಬೇಬಿ ಗೋಡಂಬಿ ಅಂತ ಏನಾಕಿದ್ದಾರೆ ಅದಂತೂ ತುಂಬಾ ಜಾಸ್ತಿನೇ ಸಿಗ್ತಾ ಇತ್ತು. ಮತ್ತೆ ಏನು ನಾರ್ಮಲ್ ಗೋಡಂಬಿನ ಆಫ್ ಕಟ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಜಾಸ್ತಿ ಇತ್ತು. ಅದರಿಂದ ಸ್ಪೆಷಲ್ ಮದ್ದೂರು ತುಂಬಾ ಚೆನ್ನಾಗಿದೆ. ಆನಿಯನ್ ಏನಿದೆ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಮತ್ತೆ ಏನೋ ಒಂದು ಹದವಾಗಿ ನೀಟಾಗಿ ಬೆಂದಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಏನಾದ್ರೂ ಇಲ್ಲಿ ಸುತ್ತಮುತ್ತ ಇದ್ರೆ, ಇನ್ ಕೇಸ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದ್ರೆ, ಬಸ್ ಸ್ಟ್ಯಾಂಡ್ ಬಂದ್ರೆ, ನೀವು ಒಂದ್ಸರಿ ಟೇಸ್ಟ್ ಮಾಡಿ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ಏನು ರೈಲ್ವೆ ಸ್ಟೇಷನ್, ಕೆಂಗೇರಿ ರೈಲ್ವೆ ಸ್ಟೇಷನ್ ಇದ್ದ ತಕ್ಷಣ ಏನು ಇಲ್ಲಿ ಕಸ್ಟಮರ್ ಕೂಡ ತುಂಬಾ ಜಾಸ್ತಿ ಇರುವಂತದ್ದು. ಆಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಕಸ್ಟಮರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಸೊ ಏನ್ ಇಲ್ಲಿ ಬ್ಯಾಕ್ ಎಂಡ್ ಗೇಟ್ ಅಲ್ಲಿ ಹೋಗ್ತಾ ಇರ್ತಾರೆ, ಕೆಂಗೇರಿ ಬಸ್ ಸ್ಟ್ಯಾಂಡ್ ಮತ್ತೆ ಮೆಟ್ರೋ ಸ್ಟೇಷನ್ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದು ಸಿಗುವಂತದ್ದು. ಈಗಂತೂ ಕೆಂಗೇರಿಯಲ್ಲಿ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಅಂತಂದ್ರೆ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವರು ಕೂಡ 3 ರಿಂದ 4 ಬ್ರಾಂಚ್ ಗಳನ್ನ ಇಲ್ಲಿ ತೆರೆದು ಒಂದು ಮದ್ದೂರಿನ ಒಂದು ಹೆಸರನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಇವರು ಬೆಳೆಸ್ತಾರುವಂತದ್ದು. ಸೊ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಬಗ್ಗೆ ಆದಷ್ಟು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.